ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಜಾತಕ ನೋಡಿ ಜ್ಯೋತಿಷ್ಯ ಹೇಳ್ತಾರೆ, ಹಸ್ತ ನೋಡಿ ಭವಿಷ್ಯ ಕೇಳ್ತಾರೆ, ಮುಖ ನೋಡಿ ಫೇಸ್ ರೀಡಿಂಗ್ ಮಾಡೋದನ್ನು ನೋಡಿದ್ದೀರಾ. ಗಿಣಿಶಾಸ್ತ್ರ ಕೇಳಿ ಜೀವನ ಹಿಂಗಪ್ಪ ಅಂತಲೂ ಕೇಳಿರೋದನ್ನು ನೋಡಿರ್ತೀರಾ. ಆದರೆ ಇಲ್ಲೊಬ್ಬರು ಡಿಫ್ರೆಂಟಾಗಿ ಮುಖ ದೇಹವೇ ನೋಡಿದಿರಾ, ಕೇವಲ ಪಾದ ನೋಡಿ ಜನರ ಐಡೆಂಟಿಟಿಯನ್ನು ಹೇಳ್ತಾ ಇದ್ದಾರೆ. ನಂಬೋಕೆ ಕಷ್ಟ ಅಲ್ವಾ? ನೋ ಚಾನ್ಸ್ ಅಂದರೂ ಈ ಸ್ಟೋರಿ ಕೇಳಿದ್ಮೇಲೆ ವಾರೇ ವಾ ಹೆಂಗಪ್ಪ ಅಂತ ಅಚ್ಚರಿ ಪಡ್ತೀರಾ. ಪಾದಗಳನ್ನು ನೋಡಿ 500ಕ್ಕೂ ಹೆಚ್ಚು ವ್ಯಕ್ತಿಗಳ ಹೆಸರನ್ನ ಯಾವುದೇ ಸಹಾಯವಿಲ್ಲದೆ ಹೇಳ್ತಾ ಕೇರಳದ ಅರಿಂಬೂರಿನ ಆಟೋ ಡ್ರೈವರ್ ಸಜೀವನ್ ಮಜದತ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ. ಈ ವಿಶೇಷ ಪ್ರತಿಭೆಯೊಂದಿಗೆ 2011ರಲ್ಲಿ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಕೇರಳ ಮೂಲದ ಆಟೋ ಡ್ರೈವರ್ ಸಜೀವನ್ ಮಜದತ್ ಹೆಸರು ದಾಖಲಾಗಿದೆ. 10 ವರ್ಷಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಬದುಕಿನಲ್ಲೇ ಇಲ್ಲಂಥ ವ್ಯಕ್ತಿ ಈಗ ಕೇರಳದಲ್ಲಿ ಸೆಲೆಬ್ರಿಟಿಯಾಗಿ ಫುಲ್ ಫೇಮಸ್ ಆಗ್ತಿದ್ದಾರೆ. ಜನರ ಪಾದಗಳನ್ನು ನೋಡಿ ಹೆಸರು ಹೇಳ್ತಾರಾ, ಏನಪ್ಪ ಇದು ಹೇಗೆ ಅಂತ ಜನರು ಆಶ್ಚರ್ಯ ಪಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಮದುವೆ, ನಾಮಕರಣ ಸೇರಿದಂತೆ ಹಲವು ಈವೆಂಟ್ಗಳಿಗೆ ಸಜೀವನ್ ಅವರನ್ನ ಕರೆಸ್ತಾ ಇದ್ದಾರೆ. ಈ ವೇಳೆ ಸಜೀವನ್ ತಮ್ಮ ಪ್ರತಿಭೆ ಪ್ರದರ್ಶಿಸಿ ಮತ್ತಷ್ಟು ಜನರ ಮನಸ್ಸನ್ನು ಗೆಲ್ತಿದ್ದಾರೆ. 2009ರಲ್ಲಿ ಕೇರಳದ ಪರಕ್ಕಾಡ್ನ ಅರಿಂಬೂರ್ ಹೈಸ್ಕೂಲ್ನಲ್ಲಿ 500ಕ್ಕೂ ಹೆಚ್ಚು ಜನರ ಹೆಸರನ್ನು ಗುರುತಿಸಿ ಫಸ್ಟ್ ಟೈಮ್ ಸಜೀವನ್ ತಮ್ಮ ವಿಭಿನ್ನ ವೈಶಿಷ್ಟ್ಯತೆಯನ್ನು ತೋರಿಸಿದ್ರು. ಅದಾದಮೇಲೆ ಗಣ್ಯರು, ಸೆಲೆಬ್ರಿಟಿಗಳ ಪಾದಗಳನ್ನು ನೋಡಿ ಹೆಸರನ್ನು ಐಡೆಂಟಿಫೈ ಮಾಡಿದರು. ಇನ್ನು ಹೀಗೆ ಫೇಮಸ್ ಆಗ್ತಾ ಬರ್ತಿದ್ದ ಸಜೀವನ್ ತಮ್ಮ ಪ್ರದರ್ಶನಗಳಲ್ಲಿ ಒಂದು ಟ್ರಿಕ್ಕನ್ನು ಶುರು ಮಾಡಿದರು. ಪರದೆ ಕಟ್ಟಿ ಅದರ ಹಿಂದೆ ಜನರನ್ನು ಕುಳಿತುಕೊಳ್ಳುವಂತೆ ವ್ಯವಸ್ಥೆ ಮಾಡಿ ಆ ಪರದೆ ಮುಂದೆ ತಾನು ಕುಳಿತುಕೊಂಡು ಎದುರಿಗೆ ಕುಳಿತವರ ಹೆಸರನ್ನು ಹೇಳೋಕೆ ಶುರು ಮಾಡಿದರು. ಇದು ಸಕ್ಕ ಕ್ಲಿಕ್ ಆಗಿದ್ದು ಜನರ ಮುಖ, ದೇಹ ನೋಡದೆ ಕೇವಲ ಪಾದ ನೋಡಿ ಹೆಸರು ಹೇಳಿ ಜನರನ್ನು ಬೆರಗೊಳಿಸ್ತಾ ಇದ್ದಾರೆ. ಸಜೀವನ್ ಅವರ ಆಟೋನ ಜನ ಹತ್ತಿದಾಗ, ಹೇ ನೀವು ಪಾದಗಳನ್ನು ನೋಡಿ ಹೆಸರು ಹೇಳೋದ್ರಲ್ವಾ ಅಂತ ಗುರುಸ್ತಾ ಇದ್ದಾರೆ. ನಮ್ಮ ಪಾದಗಳನ್ನು ನೋಡಿ ಅಂತ ನಮ್ಮ ಹೆಸರು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಆಗಲೂ ತಕ್ಷಣಕ್ಕೆ ಯಾವುದೇ ಸಹಾಯವಿಲ್ಲದೆ ಪಾದಗಳನ್ನು ನೋಡಿ ಹೆಸರುಗಳನ್ನು ಹೇಳ್ತಾ ಜನ ಮನವನ್ನು ಗೆಲ್ತಾ ಇದ್ದಾರೆ ಸಜೀವನ್. ದಶಕಕ್ಕೂ ಹೆಚ್ಚು ಸಮಯದ ನಂತರ ಸಜೀವನ್ ಅವರ ಅದ್ಭುತ ಪ್ರತಿಭೆ, ವೈಶಿಷ್ಟ್ಯತೆಗೆ ಜನರೇ ಒಂದು ಕ್ಷಣ ಓ ಮೈ ಗಾಡ್ ಇವೆಲ್ಲ ಹೇಗೆ ಅಂತ ಅಚ್ಚರಿ ಪಡ್ತಿದ್ದಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ, ಜೀವನ್ ಅವರು ನಮ್ಮ ಕನ್ನಡದ ನಿರ್ದೇಶಕ ಹಾಗೂ ನಟ ನಂದಕಿಶೋರ್ ಅವರ ಪಾದ ನೋಡಿಯೂ ಹೆಸರು ಹೇಳಿದ್ದಾರೆ. ಇದನ್ನು ನೋಡಿ ನಂದಕಿಶೋರ್ ಕೂಡ ಅಚ್ಚರಿಪಟ್ಟಿದ್ರು. ಅಲ್ಲದೆ ಅರಿಂಬೂರಿನ ನಿವಾಸಿಗಳ ಜೊತೆ ಸೇರಿ ನಂದಕಿಶೋರ್ ಸಜೀವನ್ ಅವರಿಗೆ ಉಡುಗೊರೆ ಕೊಟ್ಟು ಗೌರವಿಸಿದ್ದಾರೆ. ಹಣ, ಚಿನ್ನ, ಆಸ್ತಿ ಪಾಸ್ತಿಗಳನ್ನು ಒಬ್ಬನಿಂದ ಇನ್ನೊಬ್ಬ ಕಳ್ತನ ಮಾಡ್ಬೋದು, ಆದರೆ ಜ್ಞಾನ, ಬುದ್ಧಿ, ವಿದ್ಯೆಯನ್ನು ಕದಿಯೋಕೆ ಅಸಾಧ್ಯ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.